ಕರ್ನಾಟಕ ಲೋಕಸೇವಾ ಆಯೋಗ ಅರ್ಥಾತ್ ಕೆಪಿಎಸ್ಸಿ ಅನ್ನುವ ಈ ಶಬ್ದ ಕೇಳಿದ ತಕ್ಷಣ ಸಾಕು ಅಕ್ರಮ ಅದರ ಜೊತೆಗೆ ಅಂಟ್ಕೊಂಡು ಬಿಟ್ಟಿರತ್ತಾ ಅನ್ನುವ ಪ್ರಶ್ನೆ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ, OMR ಶೀಟ್ ತಿದ್ದುಪಡಿ, ಸ್ವಜನ ಪಕ್ಷಪಾತ, ಬರೀ ಇಂಥವೆಯ. ಹಾಗಾದರೆ ಇದಕ್ಕೆ ತಡೆಗೋಡೆ ಹಾಕೋದು ಯಾವಾಗ? ಬರೀ ಅಕ್ರಮಗಳೇ ಆಗ್ತಾ ಹೋದರೆ ನಾವು ಜೀವನ ಮಾಡೋದು ಯಾವಾಗ? ಯಾಕ್ರಿ, ಯಾವ ಕಾರಣಕ್ಕಾಗಿ ಓದಬೇಕ್ರಿ ಅನ್ನೋದು ಅಭ್ಯರ್ಥಿಗಳ ಅಳಲು. ಹಾಗಾದರೆ ಇದು ಕೇಳಿಸ್ತಾ ಇಲ್ವಾ, ಕಾಣಿಸ್ತಾ ಇಲ್ವಾ ನಮ್ಮನ್ನು ಆಳುವಂಥ ನಾಯಕರಿಗೆ? ಅದೇ ಇವತ್ತಿನ ಪ್ರಶ್ನೆ. ಎಸ್, ರಾಜಿ ಇಲ್ಲ, ಮುಲಾಜಿಲ್ಲ, ಇಲ್ಲಿರೋದು ರಾ ಮಾತ್ರ. ನಾನು ನಿಮ್ಮ ರಾಘವ ಸೂರ್ಯ. ವೆಲ್ಕಮ್ ಟು ಟಾಪ್ ಸ್ಟೋರಿ. ಕೆಪಿಎಸ್ಸಿ ಕರ್ಮಕಾಂಡ. ನಿಜ ಕಣ್ರಿ, ನಮ್ಮ ತಾಳ್ಮೆ ಸಹನೆ ಸಿಕ್ಕಾಪಟ್ಟೆ ಜಾಸ್ತಿ ಆದಂತೆ ಕಾಣ್ತಾ ಇದೆ ಅನ್ನೋದು ಪ್ರತಿಯೊಬ್ಬ ಪ್ರಾಮಾಣಿಕ ಅಭ್ಯರ್ಥಿಯ ಒಂದು ವಾದ ಆಗಿದೆ. ಈಗಾಗಲೇ ನೋಡ್ತಾ ಇದ್ದೀರಿ, ಯಾರೂ ಕೂಡ ಸುಮ್ಮನೆ ಕೂತ್ಕೊಳ್ತಾ ಇಲ್ಲ. ದೆಹಲಿಯ ಚಳವಳಿ, ಪ್ರತಿಭಟನೆ, ಹೋರಾಟ ಯಾವ ರೀತಿಯಾದಂಥ ನಿರ್ಧಾರಕ್ಕೆ ಬರಬೇಕಾಯಿತು. ರಾಜಕೀಯ ನಾಯಕರು ಎಲ್ಲ ದೊಡ್ಡ ಮಟ್ಟದಲ್ಲಿ ನಮ್ಮದೇ ಆಧಿಪತ್ಯ ಅಂದವರಿಗೂ ಕೂಡ ಪಾಠ ಕಲಿಸುವಂಥ ಕಾಲ ಎಷ್ಟು ಸನ್ನಿಹಿತವಾಗಿದೆ. ನಮ್ಮ ರಾಜ್ಯದಲ್ಲೂ ಅಂತಹದ್ದೇ ಘಟನೆಗಳು ನಡೆಯುತ್ತವಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ಸುದ್ದಿ ಇದೆ. ಅದೇ ಇವತ್ತಿನ ಬಿಗ್ ಸ್ಟೋರಿ, ಟಾಪ್ ಸ್ಟೋರಿ. ದಟ್ ಇಸ್ ದ ನ್ಯೂಸ್. ಹಾಗೇನೆ ನಾವು ಎಲ್ಲ ರಾಜಕೀಯ ನಾಯಕರ ಜೊತೆ ಕೂಡ ಮಾತನಾಡೋಣ. ನಮ್ಮ ಜೊತೆ ನೊಂದಂಥ ಅಭ್ಯರ್ಥಿಗಳು ಕೂಡ ಇದ್ದಾರೆ, ಅವ್ರನ್ನೂ ಮಾತನಾಡ್ಸೋಣ. ಅದಕ್ಕಿಂತ ಮುಂಚಿತವಾಗಿ ವಾಟ್ ಈಸ್ ದ ಮ್ಯಾಟರ್, ಲೆಟ್ಸ್ ಲುಕ್ ಇನ್ ಟು ಇಟ್. ಸ್ನೇಹಿತರೆ, ನಿಮ್ಗೆ ಗೊತ್ತಿದೆ, ಶಿವಶಂಕರಪ್ಪ ಸಾಹುಕಾರ್ ಕೆಪಿಎಸ್ಸಿಯಲ್ಲಿ ರಾಡಿ ಎಬ್ಬಿಸಿದ ಸಾಹುಕಾರ ಅನ್ನುವ ಅಪಖ್ಯಾತಿಗೆ ಇವರು ಪಾತ್ರರಾಗಿದ್ದಾರೆ. ಪರೀಕ್ಷೆ ಬರೆದು ಆಯ್ಕೆ ಆದರೂ ಕೂಡ ಇಲ್ಲಿ ಕಂಗಾಲಾಗೋರು ಕಂಗಾಲಾಗ್ತಾನೇ ಇದ್ದಾರೆ. ನಮಗೆ ಯಾಕ್ರಿ ಶಿಕ್ಷೆ, ಮೊದಲು ಅಪಾಯಿಂಟ್ಮೆಂಟ್ ಕೊಟ್ಬಿಡಿ, ಯಾವುದೇ ರೀತಿ ತನಿಖೆಗೆ ನಾವು ಸಿದ್ಧರಿದ್ದೀವಿ ಅನ್ನೋದು ಅಭ್ಯರ್ಥಿಗಳ ವಾದ. ಯಾವುದೇ ರೀತಿಯ ತನಿಖೆ ಆಗಲಿ, ನಾವು ರೆಡಿ ಇದ್ದೀವಿ, ವಿ ಆರ್ ರೆಡಿ ಫಾರ್ ದ ಇನ್ವೆಸ್ಟಿಗೇಷನ್. ಪರೀಕ್ಷೆ ಬರೆದು ಆಯ್ಕೆ ಆದವರ ಕಣ್ಣೀರ ಕಥೆ ಇದು. ನಿಮ್ಮ ಅಶ್ವವೇಗ ಸ್ಟುಡಿಯೋದಲ್ಲಿ ಆ ಅಭ್ಯರ್ಥಿಗಳು ತಮ್ಮ ಗೋಳನ್ನು ಹೇಳ್ಕೊಳ್ತಾರೆ. ಜೊತೆಗೆ ಇದನ್ನು ಆಲಿಸಲಿಕ್ಕೆ ಏನು ಸರಿ ಮಾಡಬೇಕು ಅನ್ನುವ ಒಂದು ಅನ್ವೇಷಣೆ ಮಾಡುವ ನಿಟ್ಟಿನಲ್ಲಿ, ವಿಶ್ಲೇಷಣೆ ಮಾಡುವ ನಿಟ್ಟಿನಲ್ಲಿ, ಎಕ್ಸ್ಪ್ಲೋರೇಷನ್ ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜಕೀಯ ನಾಯಕರು ಕೂಡ ಇದ್ದಾರೆ. ಆಯಾ ಪಕ್ಷದ ವಕ್ತಾರನ್ನು ಕೂಡ ನಾವು ಮಾತನಾಡ್ತಾ ಇದ್ದೀವಿ. ನೋಡಿ, ಬರೀ KPSC ಅಂತ ಹೇಳಿದ ತಕ್ಷಣ ಸಾಕು, ಬರೀ ಕೋರ್ಟ್ ಮೆಟ್ಲೆ ಇರೋದು, ಅಷ್ಟು ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಡಬೇಕು, ಬರೀ ಇದೆ ಆಯ್ತಲ್ಲ ಅನ್ನೋದು ದೊಡ್ಡ ಪ್ರಶ್ನೆ. ಎಸ್, ಇದು KPSCನ ಇನ್ಯಾವ ಎಸ್ ಸಿ ಅನ್ನುವ ಪ್ರಶ್ನೆ ಬಂದಿದೆ. ಅಂದರೆ ಒಂದಂತೂ ಖುಷಿ ಪಡಬೇಕಾಗಿರೋ ವಿಚಾರ ಏನು ಅಂತ ಹೇಳಿದರೆ, ಖುಷಿ ಪಡೋ ವಿಚಾರ ಅಲ್ಲ ಅಂದರೆ ಅಲ್ಲ, ಖುಷಿ ಪಡಬೇಕು ಅನ್ನೋ ವಿಚಾರ ಹೌದು ಅಂದರೆ ಹೌದು. ಕಾರಣ ಇಷ್ಟೇ, ಇವತ್ತಿನ ಜನ್ಸಿ ಇಂಥ ಹೋರಾಟಗಳಿಗೆ ಸೊಪ್ಪು ಹಾಕ್ತಾ ಇದ್ದಾರೆ. ಯಾರ ಮಾತಿಗೂ ಯಾವ ಜಾತಿಗೂ ಕಿವಿಗೊಡ್ತಾ ಇಲ್ಲ. ಹೀಗಾಗಿ ನಮ್ಮ ರಾಜಕೀಯ ನಾಯಕರು, ನಮ್ಮನ್ನು ಆಳುವಂಥ ನಾಯಕರು, ಆಡಳಿತದಲ್ಲಿರುವಂಥ ನಾಯಕರು ಸಂವಿಧಾನ ಪರವಾಗಿ ಭಾಷಣ ಮಾಡಿದರೆ ಸಾಕಾಗಲ್ಲ, ಆ ರೀತಿ ನಡೆದುಕೊಳ್ಬೇಕು ಅಂತ ಕಿವಿ ಹಿಂಡುವಂಥ ಕಾಲ ಇವತ್ತು ಬಂದಿದೆ. ಹೀಗಾಗಿ ಇದು ಖುಷಿ ಸಮಾಚಾರ. ಜೀವನ ಪೂರ್ತಿ ನಾವು ಹೋರಾಟ ಮಾಡ್ತಾನೆ ಇರಬೇಕೇನ್ರಿ, ಹಾರಾಟ ಮಾಡ್ತಾನೆ ಇರಬೇಕೇನ್ರಿ, ಇಷ್ಟೊಂದು ಕಷ್ಟಪಡಬೇಕೇನ್ರಿ ನಮಗೆ ನ್ಯಾಯ ಸಿಗೋಕೆ ಅನ್ನೋದು ದುಃಖದ ವಿಚಾರ. ಆ ನಿಟ್ಟಿನಲ್ಲಿ ಇವತ್ತು ನಾವು ಚರ್ಚೆನ ಮಾಡ್ತಾ ಹೋಗೋಣ. ಮೊದಲಿಗೆ ನೊಂದಂಥ ಅಭ್ಯರ್ಥಿ ರೋಹಿತ್ ನಮ್ಮ ಜೊತೆಗಿದ್ದಾರೆ. ರೋಹಿತ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಮೊಹಮ್ಮದ್ ಇರ್ಷಾದ್ ನಮ್ಮ ಜೊತೆಗಿದ್ದಾರೆ. ಅಹಮದ್ ನಮಸ್ಕಾರ. ಹಾಗೆಯೇ ಆತ್ಮಾನಂದ್ ನಮ್ಮ ಜೊತೆಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ, JDSನ ವಕ್ತಾರರಾಗಿ ರಾಜುಗೌಡರಿದ್ದಾರೆ. ಎಲ್ರಿಗೂ ಕೂಡ ಸ್ವಾಗತ. ಹಾಗೆಯೇ ಇನ್ನಷ್ಟು ಸ್ಟೂಡೆಂಟ್ಸ್ ಕೂಡ ಇದ್ದಾರೆ, ಯುವಕರಿದ್ದಾರೆ, ಯುವತಿಯರಿದ್ದಾರೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಚಿಕ್ಕಂದಿನಲ್ಲಿ ಭಾಷಣ ಕೇಳ್ಕೊಂಡು ಬರ್ತಾ ಇದ್ದೀವಿ. ಆದರೆ ಏನಾಗ್ತಾ ಇದೆ ಅಂತ ಸಾವಧಾನವಾಗಿ ಯೋಚನೆ ಮಾಡೋರಿದ್ದಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೆಂಗಿರಬೇಕು, ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ ನನ್ನನ್ನು ಸೇರಿದಂತೆ ಎಲ್ಲರಿಗೂ ಕೂಡ ಈ ಒಂದು ರೆಸ್ಪಾನ್ಸಿಬಿಲಿಟಿಯ ಪಾಠ ಆಗಬೇಕು ಅನ್ನುವ ಉದ್ದೇಶದಿಂದ ಲೆಟ್ಸ್ ಬಿಗಿನ್ ದ ಶೋ. ದಟ್ ಈಸ್ ದ ಟಾಪ್ ಸ್ಟೋರಿ. ಎಸ್, ನಾನು ಮೊದಲಿಗೆ ರಾಜುಗೌಡರನ್ನ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಕಮೆಂಟ್ ಆನ್ ದಿಸ್ ಡೆವಲಪ್ಮೆಂಟ್ಸ್. ಇಲ್ಲ, ಆ್ಯಕ್ಚುಲಿ ಇವತ್ತಿನ ಬೆಳವಣಿಗೆ, ಯಾಕೆಂದರೆ ನಾವುಗಳೆಲ್ಲ ವಿದ್ಯಾರ್ಥಿಗಳಾಗಿ ಬಂದಂಥವ್ರೆ. ಹೌದು, ಇವತ್ತಿನ ಬೆಳವಣಿಗೆ ಏನು ಜನ್ಜಿ ಹೋರಾಟದ ಬಗ್ಗೆ, ನಾವು ಜಂತರ್ ಮಂತರ್ ಹೋರಾಟದ ಬಗ್ಗೆ ಮಾತಾಡ್ತೀವಿ. ಕರ್ನಾಟಕದಲ್ಲಿ ಅದಕ್ಕಿಂತ ಮುಂಚೆನೇ ಈ ಸರ್ಕಾರದ ವಿರುದ್ಧ ಚಾಟಿ ಬೀಸಿದಂಥ ಖ್ಯಾತಿ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ
ಸಲ್ಲಬೇಕಾದ್ದು. ನಾರ್ತ್ ಕರ್ನಾಟಕದಲ್ಲಿ ಅವ್ರು ಹೋರಾಟ ಮಾಡ್ತೀನಿ ಅಂತ ಹೋದಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಸುಮಾರು 1,00,000 ಪೋಸ್ಟ್ಗಳನ್ನ ನಾವು, ಯಾಕೆಂದರೆ 2,60,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಂಥ ಸಂದರ್ಭ ಅದು. ಅವಾಗ ಸಿದ್ದರಾಮಯ್ಯನವ್ರ ಸರ್ಕಾರ ಅವ್ರು ಹೋರಾಟಕ್ಕೆ ಮಾಡೋದು ಆ ಯುವಕರ ಹೋರಾಟಗಳಿಗೆ ಬೆಂಬಲ ಕೊಡ್ತೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ 1,00,000 ಪೋಸ್ಟನ್ನು ನಾವು ಕ್ರಿಯೇಟ್ ಮಾಡ್ತೀವಿ, ಏನಿದೆ ಸರ್ಕಾರಿ ಹುದ್ದೆಗಳನ್ನ ತಗೋತೀವಿ ಅಂತ ಅವರ ಅವತ್ತಿನ ಕಾಲಕ್ಕೆ ಒಂದು ಆಶ್ವಾಸನೆ ಕೊಟ್ಟರು. ತರಾತುರಿಲಿ ಸಾಕಷ್ಟು ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಸಾಕಷ್ಟು ಆದೇಶಗಳನ್ನ ಹೊರಡಿಸಿದ್ರು. ಈ ಆದೇಶಗಳು ಹೊರಡಿಸಿದಾಗ ಇಂಥವೆಲ್ಲ ಸಮಸ್ಯೆಗಳು ಶುರುವಾಯಿತು. ಕಳೆದ 4-5 ವರ್ಷಗಳಿಗೂ ಹೆಚ್ಚಿನಿಂದ ಏನು ಇವತ್ತು ನೀವು ಚರ್ಚೆಗೆ ಟಾಪಿಕ್ ಇಟ್ಕೊಂಡಿದ್ದೀರಲ್ಲ, ವೆಟರ್ನರಿ ಡಾಕ್ಟರ್ಸ್, ನಿಜವಾಗ್ಲೂ ಹೇಳ್ತೀನಲ್ಲ, ತುಂಬ ಇಂಪಾರ್ಟೆಂಟ್ ಆಗಬೇಕಾಗಿರುವಂಥದ್ದು ವೆಟರ್ನರಿ ಡಾಕ್ಟರ್ಸ್. ಇವತ್ತು ನಮ್ಮ ಕರ್ನಾಟಕದಲ್ಲಿ 300ರಿಂದ 360 ಸೀಟು ಒಂದು ವರ್ಷಕ್ಕೆ 300ರಿಂದ 360 ಸೀಟ್ ಅಷ್ಟೇ ಇರೋದು ವೆಟರ್ನರಿ ಕಾಲೇಜಿನಲ್ಲಿ ಇವತ್ತು ಓದ್ಲಿಕ್ಕೆ ಮಕ್ಕಳಿಗೆ. ಆಮೇಲೆ ಅತಿ ಹೆಚ್ಚು ಬುದ್ಧಿವಂತರಾದಂಥ ಮಕ್ಕಳು ವೆಟರ್ನರಿ ಡಾಕ್ಟ್ರುಗಳಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಯಾಕೆಂದರೆ MBBSಗೂ 10,000ರಿಂದ 12,000 ಸೀಟ್ಸ್ಗಳಿದ್ದಾವೆ. ವೆಟರ್ನರಿಗೆ ಇರೋದು ಬರೀ 300ರಿಂದ 360 ಸೀಟು. ಅಂತ ಪರಿಸ್ಥಿತಿಲಿ ಕಷ್ಟ ಬಿದ್ದು ಓದ್ತಾ ಇದ್ದಾರೆ. ಆ ಕಷ್ಟ ಬಿದ್ದು ಓದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅಕ್ರಮದ ಸೋಂಕು ತಗಲ್ಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಯಾಕೆಂದರೆ ತಪ್ಪು ಯಾರೇ ಮಾಡಲಿ, ನಾನೇ ಮಾಡಲಿ, ನೀವೇ ಮಾಡಲಿ, ಮತ್ತೊಬ್ಬರೇ ಮಾಡಲಿ, ತಪ್ಪೇ ಅಂದರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು. ಈಗ ಅವರೇನು ವಿದ್ಯಾರ್ಥಿಗಳು ಈ ಎಕ್ಸಾಮ್ನಿಂದ ಪೋಸ್ಟಿಂಗ್ ತೊಗೊತಾರಂಥ ವಿದ್ಯಾರ್ಥಿಗಳೇನು ಕೇಳ್ತಾ ಇದ್ದಾರೆ, ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಬಿಡಿ, ಅದು ತನಿಖೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇರೋವಂಥವ್ರು ಏನು ಹೇಳ್ತಾ ಇದ್ದಾರೆ, ಹೋರಾಟಕ್ಕೆ ಇಳಿದಿರೋವಂಥವ್ರು ಏನು ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಈ ಅಪಾಯಿಂಟ್ಮೆಂಟನ್ನು ಕೊಡಬೇಡಿ, ತಡೆ ಹಿಡೀರಿ ಅಂತ. ಸರ್ಕಾರ ಇದ್ರ ಬಗ್ಗೆ ಒಂದು ಚರ್ಚೆಗೆ ಕರೀಲಿ. ಯಾಕೆಂದರೆ ಹಿಂದಿನ ಕಾಲದಿಂದನೂ ನಮ್ಮಲ್ಲಿ ಏನಾಗ್ತವೆ, ಬರೀ ನಾವು ಹೋರಾಟ ಮಾಡ್ಕೊಳ್ಳೋದೇ ಆಗ್ತಾಯಿದೆ. ವಿದ್ಯಾರ್ಥಿಗಳನ್ನ ನಿಮ್ಮ ಜೊತೆ ಕೂರಿಸ್ಕೊಳ್ಳಿ. ವಿದ್ಯಾರ್ಥಿಗಳು ಹೋರಾಟಕ್ಕೆ ಇಳಿದ ವಿದ್ಯಾರ್ಥಿಗಳ ಮೇಲೆ ಕೇಸ್ ಹಾಕ್ತೀರಿ, ಅವ್ರನ್ನ ಜೈಲಿಗೆ ಕಳಿಸ್ತೀರಿ, ಅವ್ರ ವಿರುದ್ಧ ಕಾಯ್ದೆಗಳನ್ನ ರೂಢಿಸ್ತೀರಿ, ರೌಡಿ ಶೀಟ್ಗಳನ್ನ ಓಪನ್ ಮಾಡ್ತೀರಿ. ನಾನು ಹೇಳೋದಷ್ಟೇ, ಈ ದೇಶದ ಭವಿಷ್ಯ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳನ್ನ ನಿಮ್ಮ ಜೊತೆಗಿಟ್ಕೊಂಡು ಒಂದು ಚರ್ಚೆ ಮಾಡಿ ಮುಂದಿನ ಹೆಜ್ಜೆಗೆ ಕಾಲಿಡಿ ಅನ್ನೋದು ನನ್ನ ವಿಚಾರ.